ಶ್ರೀ ಶ್ರೀ ಶಂಕರ ಚರಿತಾಮೃತಸಾರ ಕಾವ್ಯರೂಪ. ಭಾರತ ದೇಶವು ಹಿಂದೂ ಧರ್ಮದ ಅವನತಿಯಲ್ಲಿರಲು ಬೌದ್ಧ ಮತದ ಪ್ರಭಾವದಲ್ಲಿರುವಾಗ ಅದಕ್ಕೆ ಚೇತನ ತುಂಬಿ ಹಿಂದೂ ಧರ್ಮದ ನಿಜದರ್ಥವ ಸಾಮಾನ್ಯರಿಗೂ ತಿಳಿಪಡಿಸಿ ಮಾರ್ಗದರ್ಶನವಿತ್ತರು ಶಂಕರರು. ಭಾರತ ದೇಶದ 4 ದಿಕ್ಕನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಅದ್ವೈತ ಸಿದ್ಧಾಂತದ ನಿಜದರ್ಥವ ಪ್ರಚುರಪಡಿಸಿ 4 ದಿಕ್ಕಿನಲ್ಲಿ ಶಂಕರ ಮಠಗಳ ಸ್ಥಾಪಿಸಿ ತಮ್ಮ ಶಿಷ್ಯರ ಮಠಾಧಿಪತಿಗಳನ್ನಾಗಿ ನೇಮಿಸಿದರು ಶಂಕರರು. ಅದ್ವೈತ ಸಿದ್ಧಾಂತದ ಭಾರತವೆಲ್ಲೆಡೆ ಪ್ರತಿಪಾದಿಸುತ್ತ ನಮ್ಮ ಋಷಿ ಪರಂಪರೆ ತಿಳಿಸಿದ ವೇದ ಧರ್ಮದ ಮಾರ್ಗವನ್ನು ಅನುಸರಿಸುವುದರಲ್ಲಿ ಜ್ಞಾನ ಮಾರ್ಗವ ವಿಶ್ಲೇಷಿಸುತ್ತ ಸಾಮಾನ್ಯ ಜನರ ಜೀವನ ಸಾತ್ವಿಕತೆಗೆ ದಾರಿ ತೋರಿದರು ಶಂಕರರು. ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲು ದೇವರ ಸ್ತುತಿಗಳು ಸ್ತೋತ್ರಗಳ ರಚಿಸಿ ಸರಿಯಾದ ಜ್ಞಾನ ದಾರಿಯ ತೋರಿದರು. ಶ್ರವಣ, ಸ್ಮರಣ, ಸಂಕೀರ್ತನ, ಪಾದಸೇವನ, ಅರ್ಚನ, ದಾಸ್ಯವಂದನ, ಸತ್ಯ ನಿವೇದನೆಯ ಮಾರ್ಗ ತೋರಿದರು ಶಂಕರರು. ಅವರ ಜೀವನ ಸಾಧನೆಗಳ ನೋಡಲು ಅದೊಂದು ಪವಾಡ ಸದೃಶದಂತೆ ಕಾಣುವುದು. ಅವುಗಳನ್ನೆಲ್ಲವ ಕೇವಲ 32 ವರ್ಷಗಳಲ್ಲಿ ಸಾಧಿಸಿ ತೋರಿಸಿದರು ಅಸಾಧಾರಣ ವ್ಯಕ್ತಿತ್ವ, ದೈವತಾ ಶಕ್ತಿ ಸ್ವರೂಪರು ಶಂಕರರು. ಬ್ರಹ್ಮನರಿದವನು ಬ್ರಹ್ಮನೇ ಆಗುವನೆಂಬುದನ್ನು ಅನುಭವಿಸಿ ಅಂತೆಯೇ ಆ ಸ್ವರೂಪದ ಅನುಭವಗಳ ಇತರರಿಗೆ ತಿಳಿಯಪಡಿಸಿ ಭಾರತದ ಸನಾತನ ಹಿಂದೂ ಸಂಸ್ಕೃತಿ ಪ್ರತೀಕವಾಗಿ ಎಂದಿಗೂ ಪ್ರಕಾಶಿಸಲು ಕಾರಣರು ಶಂಕರರು. ವೇದಾಂತ ಜ್ಞಾನದಿಂದ ಮೋಕ್ಷವಾಗುವುದೆಂಬುದ ವೇದ ಪ್ರಮಾಣಿಕವಾಗಿರುವುದ ಆಚಾರ್ಯರು ಬ್ರಹ್ಮಸೂತ್ರದ ತಾತ್ಪರ್ಯದಲ್ಲಿ ವಿಶ್ಲೇಷಿಸಿ ಶಿವವಿಷ್ಣು ದೇವತಾ ಸ್ವರೂಪಗಳ ಭೇದ ಸರ್ವೋತ್ತಮವೆಂದು ಸಾಧಿಸುವ ತರ್ಕವಿಲ್ಲೆಂದರು ಶಂಕರರು. ಅದ್ವೈತ ಮತದ ವಿಶೇಷಣಗಳ ನಿಗದಿಪಡಿಸಿ ಬ್ರಹ್ಮಸೂತ್ರ ಭಾಷ್ಯವ ರಚಿಸಿ ಅದ್ವೈತ ಸಿದ್ಧಾಂತಕ್ಕೆ ನಿಖರವಾದ ರೂಪುರೇಖೆಗಳ ಕೊಟ್ಟು ಹಿಂದೂ ಧರ್ಮ ಭಾರತದಲ್ಲಿ ಬಲವಾಗಿ ನೆಲೆಸಲು ಕಾರಣರಾದರು ಶಂಕರರು. ಜನನ: ಕೇರಳ ರಾಜ್ಯದ ಕಾಲಡಿ ಗ್ರಾಮದ ಶಿವಗುರು ಆರ್ಯಾಂಬರು ವಾಸಿಸುತ್ತಿರಲು ವಿವಾಹವಾಗಿ ಬಹುಕಾಲವಾದರೂ ಮಕ್ಕಳಿದ್ದರಿರಲು ಇಬ್ಬರೂ ಭಕ್ತಿಯಿಂದ ಈಶ್ವರನ ಪ್ರಾರ್ಥಿಸಲು ಕನಸಿನಲ್ಲಿ ಪುತ್ರ ಸಂತಾನವಾಗುವುದೆಂದರು ಶಂಕರರು. ಶಂಕರನೆಂಬುವ ಹೆಸರನ್ನು ಶಿವಗುರುವು ಮಗುವಿಗೆ ನಾಮಕರಣವ ಮಾಡಲು ವೈಶಾಖ ಶುದ್ಧ ಪಂಚಮಿಯಂದು ಶಂಕರ ಜಯಂತಿಯು ನಡೆಯುವುದು ಎಲ್ಲೆಡೆ ರೂಢಿಯಲ್ಲಿದ್ದು ಮಗುವು ಶಿವನ ಅವತಾರವನ್ನೆತ್ತಿದರು ಶಂಕರರು. ಬಾಲ್ಯ: ಮಗುವಿಗೆ ವಿಶೇಷದ ತಿರುಕಿನ ಬುದ್ಧಿಯು ಇರಲು ಎಳೆಯತನದಲ್ಲೇ ಓದುವ ತಿಳುವಳಿಕೆ ಇರಲು ಶಾಸ್ತ್ರಪುರಾಣಗಳ ಕೇಳುವುದರಲ್ಲಿ ಶ್ರದ್ಧಾಸಕ್ತಿಯು ಕಾಣಿಸುತ್ತಿರಲು 3 ವರ್ಷವನಾಗಿದ್ದಾಗ ತಂದೆಯ ಕಳೆದುಕೊಂಡರು ಶಂಕರರು. ಮಗುವಿನ ಬುದ್ಧಿಶಕ್ತಿ ಶ್ರದ್ಧೆಗಳನ್ನು ಅರಿತ ತಾಯಿ ಆರ್ಯಾಂಬೆಯು ಮಗುವಿಗೆ 5ನೆಯ ವಯಸ್ಸಿನಲ್ಲಿ ಉಪನಯನವ ನೆರವೇರಿಸಲು ವಿದ್ಯಾಭ್ಯಾಸವ ಮಾಡಲು ಸೂಕ್ತ ಗುರುಕುಲವಾಸಕ್ಕೆ ಸೇರಿದರು ಶಂಕರರು. ಗುರುಗಳಿಗೆ ಪ್ರಿಯ ಶಿಷ್ಯನಾಗಿ ಒಮ್ಮೆ ಕೇಳಿದ್ದನ್ನು ಗ್ರಹಿಸಿ ಅರಿಯುವ ಶಕ್ತಿಯ ಹೊಂದಿದ್ದು ತನ್ನ ಬುದ್ಧಿವಂತಿಕೆಯಿಂದ 8 ವರ್ಷವನಾಗಿರುವಾಗ ಉಪನಿಷತ್ತು, ಪುರಾಣ, ಇತಿಹಾಸ ಮುಂತಾದವುಗಳ ತಿಳಿದಿದ್ದರು ಶಂಕರರು. ತಪಶ್ಶಕ್ತಿ: ಅಂದಿನ ಕಾಲದ ಪದ್ಧತಿಯಂತೆ ಪ್ರತಿದಿನ ಬೆಳಗಿನ ವಿದ್ಯಾರ್ಜನೆಯ ನಂತರ ಸತ್ಪಾತ್ರದಿಂದ ಭಿಕ್ಷೆಯ ಪಡೆದು ನಂತರ ಭೋಜನ ಮಾಡುತ್ತಿದ್ದರು ಬ್ರಹ್ಮಚಾರಿಯ ವೇಷದ ಶಂಕರರು. ಒಮ್ಮೆ ಒಂದು ಮನೆಯ ಮುಂದೆ ಹೋಗಿ ಬಬತಿ ಭಿಕ್ಷಾಂದೇಹಿ ಎನ್ನಲು ಹೊರಗೆ ಬಂದು ನೋಡಲು ಪುಟ್ಟ ಬ್ರಹ್ಮಚಾರಿಯ ಕಂಡ ಮಹಿಳೆಯು ತನ್ನ ದಾರಿದ್ರ್ಯ ತಿಳಿಸಿ ನೆಲ್ಲಿಯ ಕಾಯಿಯ ಅವಳಿಂದ ಪಡೆದರು ಶಂಕರರು. ಗೃಹಿಣಿಯು ಇದೇ ತನ್ನಲ್ಲಿರುವ ಸರ್ವಸ್ವವು ಎನ್ನಲು ಆಕೆಯ ಸ್ಥಿತಿ, ದಾರಿದ್ರ್ಯ, ನಿಷ್ಕಲ್ಮಶ ಹೃದಯವ ಕಂಡ ಬ್ರಹ್ಮಚಾರಿಯು ಮರುಗಿ ಸಂಪತ್ತಿನ ದೇವತೆಯಾದ ಶ್ರೀಲಕ್ಷ್ಮಿಯ ಸ್ತುತಿಸಿ ಈ ಜನ್ಮದಲ್ಲಿ ಗೃಹಿಣಿಗೆ ಫಲ ನೀಡಲು ಬೇಡಿದರು ಶಂಕರರು. ದೇವತಾ ಪುರುಷರು ತಮ್ಮ ಜೀವನದ ತಪಸ್ಥಿದ್ದೆಯನ ಕಷ್ಟದಲ್ಲಿ ನೊಂದವರಿಗೆ ಮುಡುಪಾಗಿಟ್ಟು ದುಃಖಿಗಳ ಹೃದಯವ ಶಾಂತಗೊಳಿಸಿ ಅವರನ್ನು ಉದ್ಧರಿಸಿ ಅವರ ಜೀವನ ಸಾರ್ಥಕಗೊಳಿಸುವ ಮಾರ್ಗದರ್ಶಿಗಳು ಶಂಕರರು.
ಬ್ರಹ್ಮಚಾರಿಯ ನಿಶ್ಚಲ ಭಕ್ತಿಗೆ ಚಾಕಂಬರಿ ಗರುಡಧ್ವಜ ಸುಂದರೀಶಿ ಶಶಿಶೇಖರ ವಲ್ಲಭೆಯಾರ ಶಕ್ತಿ ಸ್ವರೂಪಳಾದ ಶ್ರೀಲಕ್ಷ್ಮಿಯು ಪ್ರಸನ್ನಳಾಗಿ ಚಿನ್ನದ ನೆಲ್ಲಿಕಾಯಿಯ ಮಳೆ ಸುರಿಸಲು ಅವಳ ದರಿದ್ರ ನಿವಾರಣೆಯಾಗಲು ಕಾರಣರಾದರು ಶಂಕರರು. ಬ್ರಹ್ಮಚಾರಿಯು 7 ವರ್ಷದವನಿರಲು ಗುರುಕುಲದಲ್ಲಿ ಗುರುಗಳು ಹೇಳಿದುದನ್ನೆಲ್ಲ ಕಲಿತಿದ್ದುದರಿಂದ ಆಶೀರ್ವಾದವ ಪಡೆದು ತಮ್ಮ ಮನೆಗೆ ಹಿಂದಿರುಗಲು ಮನೆಯಲ್ಲಿ ತಾಯಿಯ ಸೇವೆಯ ಮಾಡುತ್ತಿರಲು ಎಲ್ಲರ ಗೌರವವ ಪಡೆದಿದ್ದರು ಶಂಕರರು. ತಾಯಿಯು ಪ್ರತಿದಿನ ದೂರದಲ್ಲರಿಯುವ ಪೂರ್ಣಾ ನದಿಯಲ್ಲಿ ಸ್ನಾನವ ಮಾಡುತ್ತಲಿರಲು ಒಮ್ಮೆ ಸ್ನಾನಾನಂತರ ಮನೆಗೆ ಬರುವಾಗ ಬಿಸಿಲಿನ ಬೇಗೆಗೆ ಬಳಲಿಸುತ್ತ ಕಂಡ ಬ್ರಹ್ಮಚಾರಿಯು ತಾಯಿಯ ಉಪಚರಿಸಿ ಗಂಗಾಮಾತೆಯ ಸುಚಿತರು ನದಿಯ ಮನೆಯ ಹತ್ತಿರ ಹರಿಸಿದರು ಶಂಕರರು. ಮಗನು ಮಾಡಿದ ಈ ಕೌತುಕಕ್ಕೆ ಮೆಚ್ಚಿದ ತಾಯಿಯು ತೃಪ್ತರಾಗಿ ಪುತ್ರನ ದೈವೀ ಶಕ್ತಿಯ ನೋಡಿ ಆಶ್ಚರ್ಯಪಡಲು ಊರಿನ ಜನರೆಲ್ಲರೂ ಬಾಲಕನ ನಿಶ್ಚಲ ದೈವಭಕ್ತಿ ಅದ್ಭುತ ದೈವೀ ಶಕ್ತಿಯ ನೋಡಿ ಅಚ್ಚರಿಪಡುವಂತೆ ಮಾಡಿದರು ಶಂಕರರು. ರಾಜನ ಭೇಟಿ. ಕೇರಳದ ಅಂದಿನ ರಾಜ ರಾಜಶೇಖರನು 7 ವರ್ಷದ ಬಾಲಕನ ಅದ್ಭುತ ತಪಶ್ಶಕ್ತಿಯ ತಿಳಿದು ಸಕಲ ರಾಜಮರ್ಯಾದೆಗಳೊಂದಿಗೆ ತನ್ನ ಮಂತ್ರಿಯ ಕಳುಹಿಸಿ ಅರಮನೆಗೆ ಕರೆತರಲು ರಾಜನ ಬಳುವಳಿಗಳನ್ನೆಲ್ಲ ನಿರಾಕರಿಸಿದರು ಶಂಕರರು. ಇದನ್ನರಿತ ರಾಜನು ತಾನೇ ಅವರ ಬಳಿಗೆ ಬಂದು ತಾನು ಬರೆದಿರುವ ಕೆಲವು ಗ್ರಂಥಗಳ ವಿಮರ್ಶಿಸಿ ತಪ್ಪುಗಳನ್ನು ತಿಳಿಸಬೇಕೆಂದು ಕೇಳಲು ಆ ಗ್ರಂಥಗಳ ರಾಜನೇ ಓದಲು ಸೂಕ್ತ ಮಾರ್ಪಾಡುಗಳ ತಿಳಿಸಿ ರಾಜನನ್ನು ಅನುಗ್ರಹಿಸಿದರು ಶಂಕರರು. ಸಂತೃಪ್ತನಾದ ರಾಜನು ಸಹಸ್ರಾರು ಚಿನ್ನದ ನಾಣ್ಯಗಳನ್ನು ಅರ್ಪಿಸಲು ಬ್ರಹ್ಮಚಾರಿಯು ರಾಜನೇ, ಜ್ಞಾನಾರ್ಜನೆಯಲ್ಲಿರುವ ನನಗೆ ಈ ನಿಧಿಯ ಅವಶ್ಯಕತೆ ಇಲ್ಲ, ಇದನ್ನು ಅವಶ್ಯಕತೆ ಇರುವ ಜನರಿಗೆ ಹಂಚೆಂದು ಹೇಳಿದರು ಶಂಕರರು. ಬ್ರಹ್ಮಚಾರಿಯು ತಮ್ಮ ತಾಯಿಯ ಸೇವೆಯಲ್ಲಿರಲು ಒಂದು ದಿನ ಹಲವು ಬ್ರಾಹ್ಮಣ ಮುನಿಗಳವರ ಮನೆಗೆ ಬರಲು ಆರ್ಯಾಂಬೆಯ ಜ್ಯೋತಿಷ್ಯಶಾಸ್ತ್ರ ನಿಪುಣರಾದ ಮುನಿಗಳನ್ನು ತನ್ನ ಮಗನ ಆಯುಷ್ಯವೆಷ್ಟೆಂದು ಕೇಳಲು ನೋಡುತ್ತಿದ್ದರು ಶಂಕರರು. ಆಗಲ ಜ್ಯೋತಿಷಿಯು ನಿನ್ನ ಮಗನಿಗೆ ವಿಧಿವತ್ತಾಗಿ 8 ವರ್ಷ ಆಯುಷ್ಯ, ಆದರೆ ತಪ ಮತ್ತು ಅನುಷ್ಠಾನದಿಂದ ಇನ್ನೂ 8 ವರ್ಷಗಳ ಆಯುಸ್ಸು ವೃದ್ಧಿಸುವುದು, ದೈವಶಕ್ತಿಯಿಂದ ಮತ್ತೆ 16 ವರ್ಷ ಲಭ್ಯವೆಂಬುದು ಹೇಳಲು ಕೇಳುತ್ತಿದ್ದರು ಶಂಕರರು. ಇದು ಕೇಳಿದ ತಾಯಿಯು ದುಃಖಿತರಿರಲು ತನ್ನ ಮಗನಿಗೆ ವಿವಾಹವ ಮಾಡಿ ಸಂಸಾರಿಯಾಗಿ ಮೊಮ್ಮಕ್ಕಳುಗಳ ನೋಡುವ ಆಸೆ ಇರಲು ಬ್ರಹ್ಮಚಾರಿಯು ತನ್ನ ಆಯಸ್ಸು ಸ್ವಲ್ಪವೆಂಬುದು ತಿಳಿದ ನಂತರ ಸನ್ಯಾಸಿಯಾಗಲು ಬಯಸಿದರು ಶಂಕರರು. ತನ್ನ ಏಕಮಾತ್ರ ಪುತ್ರನ ನಿರ್ಧಾರ ಕೇಳಿದ ತಾಯಿಗೆ ಅತೀವ ದುಃಖವಾಗಲು, ಮಗುವೆ, ನನಗೆ ನೀನೊಬ್ಬನೇ ಪುತ್ರ, ನೀನು ಸನ್ಯಾಸಿಯಾದರೆ ನನ್ನನ್ನು ನೋಡಿಕೊಳ್ಳಲು ನನ್ನ ಅಂತಕ್ರಿಯೆಯ ಮಾಡುವರಾರೆಂದ ತಾಯಿಯ ಮಾತುಗಳ ಕೇಳಿದರು ಶಂಕರರು. ಮಗುವಿಗೆ ಜ್ಞಾನ ಸಂಪಾದಿಸಲು ಸನ್ಯಾಸವಲ್ಲದೆ ಸಾಧ್ಯವಿಲ್ಲೆಂಬ ನಿಶ್ಚಯ ಜ್ಞಾನದಿಂದ ಬ್ರಹ್ಮತ್ವ ಸಾಧನೆ ಮಾಡುವ ಸಂಕಲ್ಪ. ಆದರೆ ತಾಯಿಯು, ಮಗುವೆ, ನೀನು ನನ್ನನ್ನು ಬಿಟ್ಟು ಸನ್ಯಾಸಿಯಾಗಲು ನಾನು ಒಪ್ಪೆನು, ನಾನು ಸತ್ತ ನಂತರ ಸನ್ಯಾಸಿಯಾಗೆಂದ ತಾಯಿಯ ಮಾತು ಕೇಳಿದರು ಶಂಕರರು. ಭ್ರಾಂತಿಮಯ ಸಂಸಾರದಿಂದ ಮುಕ್ತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಲು ಚಿಂತಿಸುತ್ತಿರಲು ತಮ್ಮ ಜ್ಞಾನಾರ್ಜನೆಗಾಗಿ, ಬ್ರಹ್ಮಸಿದ್ಧಿಗಾಗಿ, ಅದ್ವೈತ ದರ್ಶನವ ಸಾಧನೆಗಾಗಿ ಸನ್ಯಾಸ ಸ್ವೀಕರಿಸಬೇಕೆಂಬ ನಿರ್ಧಾರದಲ್ಲಿದ್ದರು ಶಂಕರರು. ಹೀಗಿರಲು ಒಮ್ಮೆ ತಾಯಿಯೊಂದಿಗೆ ನದಿಯಲ್ಲಿ ಸ್ನಾನ ಮಾಡಲು ಬಂದಾಗ ಅನಿರೀಕ್ಷಿತವಾಗಿ ಮೊಸಳೆಯೊಂದು ಮಗನ ಕಾಲನ್ನು ಹಿಡಿದುಕೊಳ್ಳಲು ಅದನ್ನು ಕೂಗಿಕೊಳ್ಳಲು ತಾಯಿಯು ಅವನನ್ನು ರಕ್ಷಿಸಲು ಪ್ರಯತ್ನಿಸಲು ಸಾಧ್ಯವಾಗದೆ ಸನ್ಯಾಸಿಯಾಗಲು ಅನುಮತಿಯಿತ್ತರೆ ಮುಕ್ತಿಯಾದರೂ ದೊರೆಯುವುದೆಂದರು ಶಂಕರರು. ಆಗ ತಾಯಿಯು ತನ್ನ ಮಗನು ಮೊಸಳೆಯ ಬಾಯಿಯಲ್ಲಿ ಸಿಕ್ಕಿ ಸಾವಿನೊಂದಿಗೆ ಒದ್ದಾಡುವುದರ ನೋಡಿ ದುಃಖಿಸಿ ಅಳುತ್ತ, ಮಗನೇ ಶಂಕರ, ಹಾಗೆಯೇ ಆಗಲಿ, ನಾನು ಅನುಮತಿ ಇಟ್ಟಿರುತ್ತೇನೆ ಎಂದು ಹೇಳಿದ ಮೂರ್ಛಿತಳಾದುದ ಕಂಡರು ಶಂಕರರು. ತಾಯಿಯ ಅನುಮತಿ ಪಡೆದ ಬ್ರಹ್ಮಚಾರಿಯು ದೇವರ ನೆನೆಯುತ್ತ ಏಕಚಿತ್ತದಿಂದ ನದಿಯಲ್ಲಿ ಮೊಸಳೆಯ ದವಡೆಯಲ್ಲಿ ತಮ್ಮ ಸಾವನ್ನೂ ಗಮನಿಸದೆ ಸನ್ಯಾಸ ಸ್ವೀಕರಿಸಲು ಕೂಡಲೇ ಮೊಸಳೆಯು ನದಿಯಲ್ಲಿ ಅವರನ್ನು ಬಿಟ್ಟು ನೋಡಿದರು ಶಂಕರರು. ಈ ದೃಷ್ಟಾಂತ ನೋಡುತ್ತಲಿದ್ದ ಎಲ್ಲ ಜನರಿಗೂ ನಂಬಲಾಗದ ಆಶ್ಚರ್ಯ ಪ್ರಸಂಗದಂತೆರಡು ಆರ್ಯಾಂಬಳಿಗೆ ಉಪಚರಿಸಲು ಪ್ರಜ್ಞೆಯು ಮರುಕಳಿಸಿದೆ.
ಮಗನು ಮೊಸಳೆಯಿಂದ ಮುಕ್ತನಾಗಿ ನದಿಯ ದಡದಲ್ಲಿದ್ದುದ ಕಂಡ ತಾಯಿಯು ಮನೆಗೆ ಹೋಗೋಣವೆಂಬುದ ಕೇಳಿದರು ಶಂಕರರು. ಇದ ಕೇಳಿದ ಬ್ರಹ್ಮಚಾರಿಯು ನಾನೀಗ ಸಂಸಾರವಚರಿದ ಸನ್ಯಾಸಿ, ಶಾಸ್ತ್ರದಲ್ಲಿರುವಂಥ ಸನ್ಯಾಸಿ ಮನೆಯಲ್ಲಿ ವಾಸಿಸುವಂತಿಲ್ಲ, ನನಗೆ ಯಾವ ಮನೆಯೂ ಇನ್ನಿಲ್ಲ ಎನ್ನಲು ತಾಯಿ ಅರ್ಯಾಂಬೆ, ಮಗುವೆ ನೀನಿನ್ನೂ ಬಾಲಕ, ನೀನು ಹೋದರೆ ನನ್ನನ್ನು ನೋಡಿಕೊಳ್ಳುವರು ಯಾರೆಲ್ಲೆಂದರು ಕೇಳಿದರು ಶಂಕರರು. ಬ್ರಹ್ಮಚಾರಿಯು ದೇವರ ಪ್ರಾರ್ಥಿಸಿ ತನ್ನ ತಾಯಿಗೆ ದೃಢ ಮನವ ಧೈರ್ಯ ಕೊಡು, ನನ್ನ ಅಗಲಿಕೆಯ ಭರಿಸುವ ಶಕ್ತಿಯ ಕೊಡು, ನನ್ನ ಸನ್ಯಾಸಾಶ್ರಮಕ್ಕೆ ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡಬೇಕಿಹ ಮುಂದಿನ ಕಾರ್ಯಗಳಿಗೆ ಅನುಗ್ರಹಿಸೆಂದು ಪ್ರಾರ್ಥಿಸಿದರು ಶಂಕರರು. ಆಗ ಬ್ರಹ್ಮಚಾರಿಯು ತಾಯಿಯನ್ನು ಕುರಿತು, ತಾಯಿ ದೇವರು ಎಲ್ಲವನ್ನೂ ರಕ್ಷಿಸುವನು, ನನ್ನನ್ನು ಮೊಸಳೆಯಿಂದ ರಕ್ಷಿಸಿದ ದೇವರೇ ನಿನ್ನನ್ನು ರಕ್ಷಿಸುವನು, ಇದರಲ್ಲಿ ನನ್ನ ವಿಶಿಷ್ಟ ಪಾತ್ರವೇನಿಲ್ಲ, ನಿನ್ನ ಸಂಬಂಧಿಗಳು ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುವರೆಂದರು ಶಂಕರರು. ನಿನ್ನ ಆಶೀರ್ವಾದದಿಂದ ನಾನು ಜ್ಞಾನಮಾರ್ಗದಿಂದ ಸಿದ್ಧಿ ಪಡೆಯುವಂತಾಗಲಿ, ನನ್ನ ಯೋಗಶಕ್ತಿಯಿಂದ ನಿನ್ನ ಅಂತಿಮ ಕಾಲದಲ್ಲಿ ನೀನು ನನ್ನನ್ನು ನೆನೆದೊಡನೆಯೇ ನಾನು ನಿನ್ನ ಹತ್ತಿರ ಬರುವೆನು, ನಿನ್ನ ಮರಣಕ್ಕೆ ಮುಂಚೆ ನಿನ್ನ ಇಷ್ಟದೇವರ ನೋಡುವಂತೆ ಮಾಡುವೆನೆಂದರು ಶಂಕರರು. ಅಂತೆಯೇ ನಿನ್ನ ಮರಣದ ನಂತರ ನಿನ್ನ ಅಂತ್ಯ ಸಂಸ್ಕಾರಕ್ಕೆ ನೆರವಾಗುವೆನು. ಮಾತೃಭಕ್ತಿ ಆದರ್ಶ ವಿಶೇಷವಾದರೂ ತಾಯಿ ಸಮಾಧಾನ ಮಾಡಿಕೊ, ನನಗೆ ಆಶೀರ್ವದಿಸು, ನನ್ನ ಸನ್ಯಾಸ ದೀಕ್ಷೆ ಸಫಲವಾಗಲಿ, ನಿನ್ನ ಅನುಗ್ರಹದಿಂದ ನನ್ನನ್ನು ಬೀಳ್ಕೊಡೆಂದರು ಶಂಕರರು. ಆಗಲ ಅರ್ಯಾಂಬೆಗೆ ತಾನು ಮಗನನ್ನು ಪಡೆಯಲು ಈಶ್ವರನಿಂದ ಆಶೀರ್ವಾದ ಪಡೆದಾಗಾದ ಘಟನೆಯ ನೆನಪಾಯಿತು. ಇದೆಲ್ಲವೂ ಈಶ್ವರನ ಮಹಿಮೆ, ಇದು ಲೋಕ ಕಲ್ಯಾಣಕ್ಕಾಗಿ ಅವಶ್ಯವಾದರೆ ಅದರಂತೆಯೇ ನಡೆಯಲೆಂದು ಆಶೀರ್ವದಿಸಿದ ಕಂಡರು ಶಂಕರರು. ಆಗ ಅವಳ ಮನದಲ್ಲಿ ಯಾವ ದುಃಖವೂ ಇರಲಿದೆ. ನಂತರ ಮಗನು ತಾಯಿಗೆ ನಾನು ನಾಳೆಯೇ ವಿಧಿವತ್ತಾಗಿ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಯಾತ್ರೆ ಕೈಗೊಳ್ಳುವೆನು, ಅದಕ್ಕೆ ಸಿದ್ಧತೆಯ ಮಾಡಿ ಕಾವಿ ವಸ್ತ್ರವ ನೀನೇ ಕೊಡೆಂದು ಹೇಳಿದರು ಶಂಕರರು. ಮಾರನೆಯ ದಿನ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಹೋಮಾದಿಗಳ ಮುಗಿಸಿ ತಾಯಿಗೆ ನಮಸ್ಕರಿಸಿ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಆ ಊರಿನಿಂದ ಹೊರಟರು. ಈ ಸನ್ನಿವೇಶವ ನೋಡುತ್ತ ನಿಂತಿದ್ದ ಜನರಿಗೆ ಈ ಪುಟ್ಟ ಬಾಲಕ ಆಶ್ಚರ್ಯವಾಗಿ ತೋರಿದರು ಶಂಕರರು. ಶಂಕರರು ಅಲ್ಲಿನ ಕೇಶವ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಪ್ರಾರ್ಥಿಸಿ ಬರಬಂದು ದೇವರಿಗೆ ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಯ ನೀರಿನಿಂದ ಆಗಬಹುದಾದ ಹಾನಿಯ ಗ್ರಹಿಸಿ ವಿಗ್ರಹವನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ತಿಳಿಸಿದರು ಶಂಕರರು. ಗೋವಿಂದಪಾದರ ಭೇಟಿ. ಸ್ವಗ್ರಾಮದಿಂದ ಹೊರಟ ಬಾಲಕ ಶಂಕರರು ಕಾಲ್ನಡಿಗೆಯಲ್ಲೇ ತಮ್ಮ ಗುರುಗಳನ್ನು ಹುಡುಕುತ್ತ ನರ್ಮದಾ ನದಿಯ ತೀರದಲ್ಲಿ ಓಂಕಾರನಾಥವೆಂಬಲ್ಲಿಗೆ ಬಂದು ಅಲ್ಲಿ ಗೋವಿಂದಪಾದರೆಂಬ ಯತಿಗಳ ಗುಹೆಯೊಳಗೆ ಕಂಡರು ಶಂಕರರು. ಗೋವಿಂದಪಾದರು ಅದ್ವೈತ ತತ್ವವನ್ನರಿದ ಬ್ರಹ್ಮಜ್ಞಾನಿಗಳಿದ್ದು ಗೌಡಪಾದರ ಶಿಷ್ಯರಿದ್ದರು. ಗೌಡಪಾದರು ಶುಕಾಚಾರ್ಯರ ಶಿಷ್ಯರೆರಡು, ಶುಕಾಚಾರ್ಯರು ವ್ಯಾಸಮಹರ್ಷಿಯ ಶಿಷ್ಯರು ಹಾಗೂ ಪುತ್ರರು ಎಂಬುದು ಅರಿತಿದ್ದರು ಶಂಕರರು. ಪಾದಾಂಜಲಿಯೇ ಗೋವಿಂದಪಾದರೆಂದೆನಿಸಿ ಸಮಾಧಿಸ್ಥಿತಿಯಲ್ಲಿ ಕುಳಿತಿಹರು. ಅವರನ್ನೇ ತಮ್ಮ ಗುರುವನ್ನಾಗಿ ಪಡೆಯಬೇಕೆಂದು ನಿರ್ಧರಿಸಿ ಅವರನ್ನು ಹುಡುಕಿಕೊಂಡು ಬಂದೆದ್ದು ಪದ್ಮಾಸನದಲ್ಲಿ ಕುಳಿತಿದ್ದ ಅವರನ್ನು ನೋಡಿದರು ಶಂಕರರು. ಕೈ ಮುಗಿಯಿತ ಯತಿಗಳೇ, ನಿಮ್ಮನ್ನು ಆಶ್ರಯಿಸಿ ಬಂದವರಿಗೆ ಬ್ರಹ್ಮಜ್ಞಾನವ ನೀಡುವ ನಿಜವಾದ ಜ್ಞಾನಿಗಳಿರುವಿರಿ. ನೀವು ನೀವೇ ಯೋಗಸ್ವರೂಪಗಳಾದ ಪಾದಾಂಜಲಿಯವರು, ಆದಿಶೇಷನ ಪುತ್ರರು, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸೆಂದರು ಶಂಕರರು. ತಾವು ತಮ್ಮ ಸಮಾಧಿಸ್ಥಿತಿಯಿಂದ ಎಚ್ಚೆತ್ತು ನಿಮ್ಮ ಕಣ್ಣುಗಳ ತೆರೆದು ನನ್ನ ಜ್ಞಾನದ ಬಾಗಿಲು ತೆರೆಸಿರಿ, ನನಗೆ ನಿಜವಾದ ಸತ್ಯದ ದರ್ಶನ ನೀಡಿರಿ, ಕರುಣೆ ತೋರಿ ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದರು ಶಂಕರರು. ಅವರ ಪ್ರಾರ್ಥನೆ ಕೇಳಿದ ಗುರು ಗೋವಿಂದಪಾದರು ಸಮಾಧಿಸ್ಥಿತಿಯಿಂದ ಬರಬಂದು ಕಣ್ಣುಗಳ ತೆರೆದು ಪ್ರಭಾವಶಾಲಿ ತೇಜಸ್ಸಿನಿಂದ ಶಿವನ ಅವತಾರವೆಂಬಂತೆ ಗೋಚರಿಸುತ್ತಿರುವ ಶೈಲಿ ಕಮಂಡಲ ಹಿಡಿದಿದ್ದ ರೂಪ ತೋರಿದರು ಶಂಕರರು. 8 ವರ್ಷದ ಪುಟ್ಟ ಬಾಲಕ ಸನ್ಯಾಸಿಯ ನೋಡಿದ ಗೋವಿಂದಪಾದರಿಗೆ ಇಷ್ಟು ವರ್ಷಗಳು ತಾವು ಜ್ಞಾನಾಸಕ್ತರಾಗಿದ್ದುದು ಶಂಕರರಂತಹ ಅರ್ಹಶಿಷ್ಯರ ಪಡೆಯುವುದಕ್ಕಾಗಿಯೇ ಎಂಬಂತೆ ಭಾಸವಾಗಿ ನೀವಾರೆನ್ನಲು ಬಳಿ ಸಾರಿದರು ಶಂಕರರು. ಸ್ವತಃ ಸಕಲ ಶಾಸ್ತ್ರಗಳ ಕಲಿತು ಅದ್ವೈತ ಸಿದ್ಧಾಂತವ ತಿಳಿದು
ಅಹಂ ಬ್ರಹ್ಮಾತ್ಮಿ ತತ್ವಮಸಿ ಎಂಬುದನ್ನು ಅರಿತಿದ್ದ ಅವರು ಬ್ರಹ್ಮವಿರದರೇ ಆಗಿರಲು ಅದರಂತೆ ಗೋವಿಂದಪಾದರು ನೀನಾರೆಂದನು ತಮ್ಮ ಪ್ರೌಢಿಮೆ ತೋರಿದರು ಶಂಕರರು. ಸ್ವಾಮಿ, ನಾನು ಭೂಮಿ, ಜಲ, ತೇಜಸ್ಸು, ವಾಯು, ಆಕಾಶ ಹಾಗೂ ಪಂಚಭೂತಗಳ ಗುಣವಲ್ಲ, ಹಾಗೆಯೇ ಇಂದ್ರಿಯಗಳಲ್ಲ. ಅವೆಲ್ಲವ ಮೀರಿದ ನಾನೇ ತಾನಾದ ಪರಮಶಿವನೇ ಆಗಿರುವೆನೆಂದು ಹೇಳಿದರು ಶಂಕರರು. ಇದ ಕೇಳಿದ ಗೋವಿಂದಪಾದರಿಗೆ ಆಶ್ಚರ್ಯವಾಯಿತು. ಬಾಳ ಸನ್ಯಾಸಿ ಶಂಕರರ ವಿದ್ಯಾ ಪ್ರೌಢಮೆ ಅದ್ವೈತ ಸಿದ್ಧಾಂತದ ಜ್ಞಾನದ ಬಗೆಗೆ ಮೆಚ್ಚುಗೆ ಸೂಚಿಸಿ ಅವನನ್ನು ಸ್ವಾಗತಿಸಲು ಗುರುಶಿಷ್ಯರ ಭೇಟಿಯಾಗಿ ನಂತರ ಸನ್ಯಾಸಿ ದೀಕ್ಷೆ ಪಡೆದರು ಶಂಕರರು. ಗೋವಿಂದಪಾದರು ಶಂಕರಾಚಾರ್ಯರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದ ಮೇಲೆ ಅವರ ಶಿಕ್ಷಣ ಪ್ರಾರಂಭದಲ್ಲಿ ಹಠಯೋಗ, ನಂತರ ರಾಜಯೋಗಗಳ ಉಪದೇಶಿಸಿದರು. 3ನೆಯ ವರ್ಷ ಜ್ಞಾನಯೋಗದ ಗೋವಿಂದಪಾದರಿಂದ ಕಲಿತರು ಶಂಕರರು. ಗುರು ಸನ್ನಿಧಿಯಲ್ಲಿ ಗುರುಗಳ ಉಪದೇಶದ ಜೊತೆಗೆ ಅವರ ನಡೆನುಡಿಗಳನ್ನು ಅನುಷ್ಠಾನಗೊಳಿಸಬೇಕಾಗುತ್ತದೆ. ಅಂತೆಯೇ ಶಂಕರಾಚಾರ್ಯರು ತಮ್ಮ ಗುರುಗಳಿಂದ ಎಲ್ಲ ವಿಚಾರವನ್ನು ಹೆಚ್ಚಿನ ಶ್ರದ್ಧಾಭಕ್ತಿಗಳಿಂದ ಅನುಷ್ಠಾನಗೊಳಿಸಿದರು ಶಂಕರರು. ಮನುಷ್ಯನು ತನ್ನನ್ನು ತಾನು ಅರಿತುಕೊಳ್ಳುವುದೇ ಜ್ಞಾನಯೋಗ. ಜೀವಾತ್ಮ ಪರಮಾತ್ಮರ ನಿಜವಾದ ಸ್ವರೂಪದ ಸರಿಯಾದ ಅರ್ಥವ ತಿಳಿಯಲು ಸರಿಯಾದ ಜ್ಞಾನದಿಂದ ಮಾತ್ರ ಸಾಧ್ಯ. ನಿಷ್ಕಲ್ಮಶ ಹೃದಯದಿಂದ ಶುದ್ಧ ಮನದಿಂದ ಅಂತರ್ಮುಖಿಯಾಗುವುದ ಅರಿತಿದ್ದರು ಶಂಕರರು. ಸಮಾಧಿ ಸ್ಥಿತಿಯಲ್ಲಿ ಸತ್ಯದ ತನ್ನ ಚೈತನ್ಯ ಸ್ವರೂಪದ ನಿಜವಾದ ಅರಿವಾಗುತ್ತದೆ. ಜ್ಞಾನವೇ ಸತ್ಯ, ಸತ್ಯವೇ ಜ್ಞಾನ ಎಂಬ ಅನುಭವವಾಗುತ್ತದೆ. ಬ್ರಹ್ಮಜ್ಯೋತಿ ಗೋಚರಿಸುತ್ತದೆ. ಆ ಬೆಳಕಿನಲ್ಲಿ ಕತ್ತಲು ಮಾಯವಾಗಿ ಜ್ಞಾನೋದಯವ ಕಂಡರು ಶಂಕರರು. ನೀರಿನಲ್ಲಿ ಹಾಕಿದ ಸಕ್ಕರೆ ತನ್ನ ಸ್ವರೂಪವ ಕಳೆದುಕೊಂಡು ನೀರಿನಲ್ಲಿ ವಿಲೀನವಾಗುವಂತೆ ಸಾಧಕನು ಜ್ಞಾನದ ನಿಜವಾದ ತಿಳುವಳಿಕೆಯಿಂದ ಬ್ರಹ್ಮ ಚೈತನ್ಯದಲ್ಲಿ ಒಂದಾಗುವನು. ಅವನು ಬ್ರಹ್ಮವೇ ಆಗುವನೆಂಬುದು ಅರಿತರು ಶಂಕರರು. ಶ್ರೀ ಗೋವಿಂದಪಾದರ ಶಿಷ್ಯವೃತ್ತಿಯಿಂದ ಶ್ರೀ ಶಂಕರಾಚಾರ್ಯರಿಗೆ ವಿಧಿವತ್ತಾಗಿ ಎಲ್ಲ ರೀತಿಯ ಶಸ್ತ್ರವೇದಾಂತಗಳ ಉಪದೇಶ ಪೂರ್ಣವಾಗಲು ಜ್ಞಾನಾರ್ಜನೆಯಲ್ಲಿ ಗುರುವಿನ ಪಾತ್ರ ವಿಶಿಷ್ಟವಾದ ತಿಳಿದರು ಶಂಕರರು. ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚುವಂತೆ, ಒಂದು ದೀಪ ಇನ್ನೊಂದು ದೀಪವ ಹಚ್ಚಿದ ನಂತರ ಪ್ರಕಾಶಮಾನದಲ್ಲಿ ಎರಡೂ ದೀಪಗಳು ಒಂದೇ ರೀತಿ ಇರುವಂತೆ ಶಿಷ್ಯವೃತ್ತಿಯ ನಂತರ ಶಿಷ್ಯನು ಗುರುವಿನಂತೆಯೇ ಪ್ರಕಾಶಿಸುವನೆಂಬುದ ತಿಳಿಸಿದರು ಶಂಕರರು. ನರ್ಮದಾ ನದಿಯ ತೀರದ ಓಂಕಾರನಾಥನಲ್ಲಿ ಶ್ರೀ ಗೋವಿಂದಪಾದರಲ್ಲಿ ಶಿಷ್ಯವೃತ್ತಿ ಮಾಡುತ್ತಿರುವಾಗ ಮಳೆಗಾಲವು ಶುರುವಾಗಲು ಒಮ್ಮೆ ವಿಪರೀತ ಮಳೆಯಿಂದ ನದಿಯಲ್ಲಿ ಅತಿ ಪ್ರವಾಹ ಬರಲು ಸಮಾಧಿ ಸ್ಥಿತಿಯಿಂದ ಗುರುಗಳ ಕಂಡು ಕಮಂಡಲದಲ್ಲಿ ಪ್ರವಾಹವ ಹಿಡಿದಿಟ್ಟರು ಶಂಕರರು. ಇದು ನೋಡಿದ ಗೋವಿಂದಪಾದರಿಗೆ ಬಹಳ ಹಿಂದೆ ವೇದವ್ಯಾಸರು ತಮಗೆ ಹೇಳಿದ್ದ ಮಾತುಗಳು ಜ್ಞಾಪಕಕ್ಕೆ ಬಂದು, ಹಿಂದೆ ಅತ್ರಿಮುನಿಗಳು ಒಂದು ಯಾಗವ ಹಿಮಾಲಯದಿ ಮಾಡಲು ಅಲ್ಲಿಗೆ ವೇದವ್ಯಾಸರು ಇದ್ದುದ ಕೇಳಿದರು ಶಂಕರರು. ಆಗ ವ್ಯಾಸರು ಮುಂದೆ ನಿನ್ನ ಒಬ್ಬ ಶಿಷ್ಯ ಒಂದು ದಿನ ನದಿಯ ಪ್ರವಾಹದ ಒಂದು ಕಮಂಡಲದಲ್ಲಿ ಕೂಡಿ ಹಾಕುವನು. ಆ ಶಿಷ್ಯ ನಾನು ಬರೆದಿರುವ ವೇದಾಂತ ಸೂತ್ರಕ್ಕೆ ಭಾಷ್ಯವ ಬರೆಯುವನೆಂದು ಹೇಳಿದರು ಶಂಕರರು. ಆ ಶಿಷ್ಯನೇ ನೀನಿದ್ದು ನಿನಗಾಗಿ ಇಷ್ಟು ಕಾಲವು ನಿರೀಕ್ಷಿಸುತ್ತಿದ್ದೆ. ನೀನು ಎಲ್ಲರಿಗೂ ಅರ್ಥವಾಗುವಂತೆ ವೇದಾಂತ ಭಾಷ್ಯವ ರಚಿಸು. ನಿನಗೆ ಅಪ್ಪಣೆ ಕೊಟ್ಟಿರುವೆ. ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರನ ದರ್ಶನ ಪಡೆದ ನಂತರ ಭಾಷ್ಯ ರಚನೆ ಮಾಡಬೇಕೆಂದು ಕೇಳಿದರು ಶಂಕರರು. ಗೋವಿಂದಪಾದರು ಸ್ವಲ್ಪ ದಿನಗಳ ನಂತರ ದೇಹತ್ಯಾಗ ಮಾಡಲು ಶಂಕರಾಚಾರ್ಯರು ಕಾಶಿಯ ಕಡೆ ಪಯಣವ ಮಾಡಿದರು. 11 ವರ್ಷದ ಅವರೊಂದಿಗೆ ಕೆಲವು ಸನ್ಯಾಸಿಗಳು ಪಯಣವ ಮಾಡಲು ಕಾಶಿಯ ಸೇರಿದರು ಶಂಕರರು. ಕಾಶಿ ಕ್ಷೇತ್ರದಲ್ಲಿ ವಿದ್ವಾಂಸರು ಪಂಡಿತರು ನೆಲೆಸಿರುವ ಕ್ಷೇತ್ರವು ಕಾಶಿ ಇದೆ. ಹಿಂದೂ ಧರ್ಮದ ಕೇಂದ್ರ ವಿಶ್ವೇಶ್ವರ ಭವಾನಿ ನೆಲೆಸಿರುವ ಪುಣ್ಯಸ್ಥಳ ಗಂಗಾ ನದಿಯ ದಡದಲ್ಲಿ ಮಣಿಕರ್ಣಿಕಾ ಘಾಟಿನಲ್ಲಿ ಬಿಡಾರವ ಮಾಡಿದರು ಶಂಕರರು. ಪ್ರತಿದಿನವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡಿ ತಾಯನ್ನಪೂರ್ಣಿಯ ಸೇವೆ ಮಾಡುತ್ತಾ ಹೆಚ್ಚಿನ ಸಮಯದ ಧ್ಯಾನ ಬ್ರಹ್ಮಜ್ಞಾನದ ಅನುಭವದಲ್ಲಿ ತೊಡಗಿಸುತ್ತಿದ್ದರು ಶಂಕರರು. ವೇದಾಂತ ಕಾಲಕ್ಷೇಪನ ಮಾಡುತ್ತಿರಲು ಚಿಕ್ಕ ವಯಸ್ಸಿನಲ್ಲೇ ಪ್ರತಿಭಾವಂತರಾದ ಇದರಲ್ಲಿ ಚರ್ಚಿಸಲು ಬೇರೆ ಬೇರೆಯ ಸಿದ್ಧಾಂತದವರು ತತ್ವದವರು ಇರುತ್ತಿರಲು ಎಲ್ಲರಿಗೂ ಮನಮುಟ್ಟುವಂತೆ
ಅದ್ವೈತ ಸಿದ್ಧಾಂತವ ಹೇಳುತ್ತಿದ್ದರು ಶಂಕರರು. ಅವರ ವಿದ್ಯೆಗೆ ಶರಣಾಗಿ ಅನೇಕರು ಅವರ ಶಿಷ್ಯರಾಗಲು ಬಯಸುತ್ತಿದ್ದರು. ಹೀಗೆ ಶಿಷ್ಯರಾಗಲು ಬಯಸುತ್ತಿದ್ದವರಲ್ಲಿ ಅರ್ಹರಾದವರನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುತ್ತಿದ್ದರು. ವಿದ್ಯಾವಂತ ಜ್ಞಾನವಂತರಾಗಿ ಒಬ್ಬ ಗುರುವನಲ್ಲಿ ಅನೇಕ ಶಿಷ್ಯರು ಬರುತ್ತಿದ್ದರು ಶಂಕರರು. ಗುರುವು ತನ್ನಲ್ಲಿರುವ ಒಳ್ಳೆಯ ಗುಣಗಳ ವಿದ್ಯೆಯ ಅರ್ಹ ಶಿಷ್ಯರಿಗೆ ಬೋಧಿಸುವುದು ಲೋಕ ಕಲ್ಯಾಣಕ್ಕಾಗಿ ಅವಶ್ಯಕ. ತಾನು ಗಳಿಸಿದ ವಿದ್ಯೆಯನ್ನು ಅರ್ಹ ಶಿಷ್ಯರಿಗೆ ಹಂಚಿದಾಗ ತಾನು ಗಳಿಸಿದ ವಿದ್ಯೆಯ ಸಾರ್ಥಕತೆ ಎಂಬುದನ್ನು ಅರಿತಿದ್ದರು ಶಂಕರರು. ಸಮಾಜವು ಅವರ ಲಾಭ ಪಡೆಯುವರು. ಗುರು ಶಿಷ್ಯರ ಪರಂಪರೆ ವೃದ್ಧಿಯಾಗುವುದು. ಸಮೃದ್ಧಿಯಿಂದ ವೃದ್ಧಿಯಾದ ಶಿಷ್ಯರಿಂದ ಗುರು ತಿಳಿಸಿಕೊಟ್ಟ ಜ್ಞಾನವು ಪ್ರಚಾರವಾಗಿ ಲೋಕ ಕಲ್ಯಾಣವಾಗುವನ್ನು ಅರಿತಿದ್ದರು ಶಂಕರರು. ದಕ್ಷಿಣ ಭಾರತದ ಕಾವೇರಿ ತೀರದ ಚೋಳ ದೇಶದ ಒಬ್ಬ ಬ್ರಾಹ್ಮಣ ಹುಡುಗನು ತನ್ನ ಆತ್ಮಜ್ಞಾನ ಸಂಶೋಧನೆಗಾಗಿ ಸರಿಯಾದ ಗುರುಗಳನ್ನು ಪಡೆಯಲು ಕಾಶಿಗೆ ಬಂದಿರಲು ಅಲ್ಲಿ ಶಂಕರಾಚಾರ್ಯರು ಇರುವುದು ತಿಳಿದು ಅವರನ್ನು ಭೇಟಿ ಮಾಡಿದರು ಶಂಕರರು. ಬಂದ ಹುಡುಗನು ವಿದ್ಯೆ ಕಲಿಯುವುದರಲ್ಲಿ ಆಸಕ್ತಿಯ ತೋರಲು ಗಳಿಸಿದ ವಿದ್ಯೆಯ ಕೇಳಿ ತಿಳಿದ ಹುಡುಗನಿಗೆ ಒಂದು ಶುಭದಿನ ಸಂಜಾತ ದೀಕ್ಷೆಯನ್ನು ಕೊಟ್ಟು ತನಂದನನೆಂದು ಕರೆದರು. ತಮ್ಮ ಪ್ರಥಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು ಶಂಕರರು. ಅನೇಕ ಗ್ರಂಥಗಳ ವಿಮರ್ಶಿಸಿ ತನ್ನ ವಿಶೇಷ ಬುದ್ಧಿವಂತಿಕೆಯಿಂದ ಸಿದ್ಧಾಂತದ ಸರಿಯಾದ ಅರ್ಥವ ಗುರುಗಳಿಂದ ಶೀಘ್ರವಾಗಿ ಗ್ರಹಿಸಿ ಗುರುಗಳ ಸೇವೆಯ ನಿಷ್ಠೆಯಿಂದ ಮಾಡುತ್ತಾ ತನಂದರನು ನೋಡಿದ ನಂತರ ಅವರನ್ನು ಮೆಚ್ಚಿನ ಶಿಷ್ಯನನ್ನಾಗಿ ನೇಮಿಸಿದರು ಶಂಕರರು. ಸಿದ್ಧಾಂತದ ಅನುಭವ. ಈಗಾಗಲೇ ಅದ್ವೈತ ಸಿದ್ಧಾಂತದ ಎಲ್ಲ ಪ್ರಕಾರಗಳ ಜ್ಞಾನದ ಸಿದ್ಧಿಯಾಗಿರಲು ಎಲ್ಲರೂ ಅವರ ಜ್ಞಾನಕ್ಕೆ ಮಾರು ಹೋಗಿರಲು ಸಿದ್ಧಾಂತದ ಬಗೆಗೆ ಅನೇಕ ವಿಮರ್ಶೆ ಚರ್ಚೆಗಳ ನಡೆದಿರಲು ಜ್ಞಾನಾನಂದವ ಸಮಾಧಿ ಸ್ಥಿತಿಯಲ್ಲಿ ಕಂಡಿದ್ದರು ಶಂಕರರು. ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ, ಆತ್ಮ ಪರಮಾತ್ಮರಿಗೆ ಭೇದವಿಲ್ಲ ಎಂಬುದು ಚೆನ್ನಾಗಿ ತಿಳಿದು ಯಾವುದೇ ವಿಚಾರದಲ್ಲಿ ಸಂಶೋಧಕರಿಗೆ ಅನುಭವವು ಅತಿ ಮುಖ್ಯ ಎಂಬುದನ್ನು ಅರಿತಿದ್ದರು ಶಂಕರರು. ಅನುಭವದಿಂದ ವಿಚಾರವೂ ಪಕ್ವವಾಗುವುದು. ವೇದಾಂತ ಹೇಳಬಹುದು, ಆದರೆ ಅದರ ಆಚರಣೆ ಇಲ್ಲದಿದ್ದರೆ ಅದು ಶುಷ್ಕವಾಗುವುದು. ಅದು ಪಂಡಿತ ವಿದ್ಯೆ. ಯಾರು ತಾವು ಹೇಳಿದ ಸಿದ್ಧಾಂತದ ಆಚರಣೆಯಲ್ಲಿರೋ ಅವರೇ ಆಚಾರ್ಯರೆಂದರು ಶಂಕರರು. ಪಂಡಿತರು ಹೇಳ್ತಾರೆ, ಆಚಾರ್ಯರು ಆಚರಿಸ್ತಾರೆ. ಇದೇ ಪಂಡಿತರಿಗೂ ಆಚಾರ್ಯರಿಗೂ ಇರುವ ವ್ಯತ್ಯಾಸ. ನಿರ್ವಿಕಲ್ಪ ಸಮಾಧಿಯಲ್ಲಿ ಜೀವ ಮತ್ತು ಆತ್ಮಬ್ರಹ್ಮರಲ್ಲಿ ಅಭೇದವ ಅರಿವಾಗುವುದೆಂಬುದನ್ನು ಅರಿತರು ಶಂಕರರು. ಒಮ್ಮೆ ಶಿಷ್ಯರೊಂದಿಗೆ ಮಣಿಕರ್ಣಿಕ ಘಾಟಿನಲ್ಲಿ ಸ್ನಾನ ಮಾಡಲು ಹೋದಾಗ ಎದುರಲ್ಲಿ ಒಬ್ಬ ಚಂಡಾಲನು 4 ನಾಯಿಗಳೊಡನೆ ಅಡ್ಡ ಬರಲು ಅದ ನೋಡಿದ ಅವರು ಪಕ್ಕಕ್ಕೆ ಸರಿ ಎಂದರು ಶಂಕರರು. ಇದು ಕೇಳಿದ ಚಂಡಾಲನು, ಆಚಾರ್ಯರೇ, ನೀವು ಯಾರನ್ನ ಪಕ್ಕಕ್ಕೆ ಹೋಗೆಂದು ಹೇಳುತ್ತಿರುವಿರಿ? ಆತ್ಮವನ್ನೇ ಅಥವಾ ದೇಹವನ್ನೇ? ಆತ್ಮವು ಚೈತನ್ಯವಿದ್ದು ಎಲ್ಲರ ಶರೀರದಲ್ಲೂ ಇರುವ ಆತ್ಮನೊಬ್ಬನೇ ಎಂದು ಕೇಳಿದರು ಶಂಕರರು. ದೇಹವೆಂಬುದು ಜಡವಿದ್ದು ಅದು ಪಕ್ಕಕ್ಕೆ ಹೇಗೆ ಹೋದೀತು? ನಿನ್ನ ದೇಹಕ್ಕೂ ನನ್ನ ದೇಹಕ್ಕೂ ಏನು ವ್ಯತ್ಯಾಸವಿದೆ? ನೀನು ಆತ್ಮಬ್ರಹ್ಮರ ಅಭೇದವನ್ನು ಅರಿತಿರುವ ಜ್ಞಾನಿ ಎನ್ನುವ ಜ್ಞಾನಿಗೆ ಬ್ರಾಹ್ಮಣನಿಗೂ ಚಂಡಾಲನಿಗೂ ವ್ಯತ್ಯಾಸವಿದೆಂಬುದು ತಿಳಿದರು ಶಂಕರರು. ಇದ ಕೇಳಿದ ಯತಿಗೆ ಆಶ್ಚರ್ಯ ಹಾಗೂ ಅನುಮಾನವೂ ಆಗುವುದು. ತಾವು ಇಷ್ಟೆಲ್ಲ ತಿಳಿದಿದ್ದರೂ ಈ ಚಂಡಾಲ ಹೇಳಿದ್ದು ಅನುಭವವಿರಲಿಲ್ಲ. ಈಗ ಅನುಭವವಾಯಿತು. ಜ್ಞಾನಿಯು ಸಮಸ್ತ ದೇವರುಗಳಿಗೂ ತನ್ನ ಆತ್ಮದ ಅರಿತಿದ್ದರು ಶಂಕರರು. ಇದ ತೋರಿದ ನೀನೇ ನನ್ನ ಗುರುವೆಂದು ನಮಸ್ಕರಿಸಿ ಎದ್ದು ನೋಡಲು 4 ಕೈಗಳರು 4 ವೇದಗಳ ಹಿಡಿದಿರುವ ವಿಶ್ವೇಶ್ವರನ ದರ್ಶನ ನಂತರ ಸರ್ವಕ್ಕೂ ಆತ್ಮವಾಗಿರುವ ಚೈತನ್ಯ ಸ್ವರೂಪಿ ವಿಶ್ವೇಶ್ವರನಿಗೆ ನಮಸ್ಕರಿಸಿದರು ಶಂಕರರು. ಆಗ ವಿಶ್ವೇಶ್ವರನು, ಮಗು, ನೀನು ವೈದಿಕ ಧರ್ಮದ ಪುನರುದ್ಧಾರ ಮಾಡಿ, ಅದು ನಿನ್ನ ಕರ್ತವ್ಯ. ವ್ಯಾಸರೂ ಬರೆದ ವೇದಾಂತ ಸೂತ್ರಗಳಿಗೆ ಸರಿಯಾದ ಭಾಷ್ಯವ ರಚಿಸು. ನಿನ್ನ ಶುದ್ಧ ಸತ್ಯ ಬ್ರಹ್ಮನ ಅರಿವು ಸರಿಯಾದ ಅರ್ಥ ತತ್ವದ ತಿಳಿಸೆಂಬುದ ಕೇಳಿದರು ಶಂಕರರು. ವಿಶ್ವೇಶ್ವರನ ಆದೇಶದಂತೆ ಯತಿಗಳು ಭಾಷ್ಯರಚನೆಯ ಕಾರ್ಯಗತ ಮಾಡುವುದ ಯೋಚಿಸುತ್ತಿರಲು ಅದನ್ನು ಬರೆಯಲು ಬದರೀ ಕ್ಷೇತ್ರವು ಸರಿ ಎಂಬುದ ನಿಶ್ಚಯಿಸಿ ಬದರೀ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದರು ಶಂಕರರು. ಬದರಿಯ ಯಾತ್ರೆ.
ಕಾರು ನಡೆಗೆಯಲ್ಲಿ ಹಿಮಾಲಯದಲ್ಲಿ ಯಾತ್ರೆ ಮಾಡುವುದು ಸುಲಭವಿರದೆ ದಾರಿಯಲ್ಲಿ ಸಿಗುವ ಎಲ್ಲ ಪುಣ್ಯಕ್ಷೇತ್ರಗಳ ಭೇಟಿ ಮಾಡುತ್ತ ದೇವರು ಸೇವೆ ಮಾಡುತ್ತ ಗಂಗಾ ನದಿಯ ತೀರದಲ್ಲಿ ಅನೇಕ ಕ್ಷೇತ್ರಗಳ ದರ್ಶನಗೈದರು ಶಂಕರರು. ಪ್ರಯಾಗ ಹರಿದ್ವಾರಗಳ ಸಂದರ್ಶಿಸಿ ಅಲ್ಲಿಂದ ಋಷಿಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರಗಳಿಗೆ ಭೇಟಿಯಿಟ್ಟಾಗ ಹಿಂದೂ ಧರ್ಮದ ಪುನರುದ್ಧಾರಕ್ಕೆ ಅವತರಿಸಿದ ಅವರು ಪೂಜಾ ಪದ್ಧತಿ, ದೇವರ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ, ಧರ್ಮ ಪ್ರಸಾರ ಗೈದರು ಶಂಕರರು. ಜೀವನ್ಮುಕ್ತರಾದ ಅವರು ತಮ್ಮ ಬ್ರಹ್ಮಜ್ಞಾನದ ಅನುಭವದ ಜನರಿಗೂ ಬೋಧಿಸಿ ಜೀವನೋದ್ಧಾರದ ಮಾರ್ಗವ ತೋರಿಸಿ ಕ್ಷೇತ್ರಗಳಿಗೆ ಹೆಚ್ಚಿನ ವೈಭವ ತರಿಸಿ ವೈದಿಕ ಧರ್ಮದ ಪುನರುತ್ಥಾನವ ಮಾಡಿದರು ಶಂಕರರು. ಧರ್ಮಶ್ರದ್ಧೆ ಇರುವವರಿಗೆ ಸಂಪ್ರದಾಯವೊಂದನ್ನು ಹಾಕಿ ದೊಡ್ಡವರು ವಿವೇಕಿಗಳು ತಿಳಿದವರು ಮಾಡುವರ ಜನರು ಅನುಕರಿಸುವರು. ಸಹಜವಿದ್ದು ಅದರಂತೆ ಅವರು ತಿಳಿಸಿದ ರೀತಿ ನೀತಿಗಳು ಭಕ್ತರಿಗೆ ಅನುಕರಿಸಲು ಅನುವು ಮಾಡಿದರು ಶಂಕರರು. ಋಷಿಕ್ಷೇತ್ರದಲ್ಲಿ ಮಾಯವಾಗಿದ್ದ ಯಜ್ಞೇಶ್ವರ ವಿಷ್ಣು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಮುಂದೆ ಲಕ್ಷ್ಮಣ ದೂರಕ್ಕೆ ಬಂದು ವ್ಯಾಸಾಶ್ರಮ ದೇವಪ್ರಯಾಗಗಳಿಗೆ ಭೇಟಿ ಎತ್ತು ಅಲಕನಂದ ಮತ್ತು ಭಗೀರಥ ನದಿಗಳ ಸುಗಮ ನೋಡಿದರು ಶಂಕರರು. ಶ್ರೀನಗರಕ್ಕೆ ಭೇಟಿಯಿತ್ತ ಅವರು ಆ ಕಾಲದಲ್ಲಿ ತಾಂತ್ರಿಕರ ಮನುಷ್ಯವಲಯ ಆಚರಣೆಯ ತಾಂತ್ರಿಕರೊಂದಿಗೆ ಚರ್ಚಿಸಿ ನಿಲ್ಲಿಸಿ ಮುಂದೆ ರುದ್ರಪ್ರಯಾಗ ನಾಗಪ್ರಯಾಗಗಳಿಗೆ ಭೇಟಿ ಎತ್ತು ಅಲ್ಲೆಲ್ಲ ವೇದ ಧರ್ಮದ ತತ್ವಗಳ ಹೇಳುತ್ತಿದ್ದರು ಶಂಕರರು. ಗರುಡಗಂಗಾ ಜ್ಯೋತಿರ್ಧಾಮಗಳಲ್ಲಿ ದೇವರ ದರ್ಶನ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಭೇಟಿ ಮಾಡುತ್ತಲಿದ್ದ ಜನರಿಗೆ ನಿರ್ವಿಕಲ್ಪ ಬ್ರಹ್ಮನ ನಿಜದ ಅದ್ವೈತ ದರ್ಶನದ ಬಗೆಗೆ ಉಪದೇಶವ ನೀಡುತ್ತಿದ್ದರು ಶಂಕರರು. ತಮ್ಮ ಯಾತ್ರೆಯ ಮುಂದುವರೆಸಿ ವಿಷ್ಣುಪ್ರಯಾಗ, ಬ್ರಹ್ಮಕುಂಡ, ವಿಷ್ಣುಕುಂಡ, ಶಿವಕುಂಡ, ಗಣೇಶ ತೀರ್ಥಗಳ ಮೂಲಕ ಪಾಂಡುಕೇಶ್ವರ ಸೇರಿ ಸುಮಾರು 3 ತಿಂಗಳು ಪ್ರಯಾಣಿಸಿ ಬದರೀ ಕ್ಷೇತ್ರವ ಸೇರಿದರು ಶಂಕರರು. ಶ್ರೀನಾರಾಯಣನ ದೇವಸ್ಥಾನಕ್ಕೆ ಭೇಟಿ ನೀಡಿದವರಿಗೆ ವಿಸ್ಮಯವಾಗಲು ಸತ್ಯಯುಗದಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಚತುರ್ಬಾಹು ನಾರಾಯಣನ ವಿಗ್ರಹವಿರದೆ ಸಾಲಿಗ್ರಾಮದ ಕಲ್ಲನಿಟ್ಟು ಪೂಜಿಸುತ್ತಿದ್ದುದ ಕಂಡರು ಶಂಕರರು. ಇದ ವಿಚಾರಿಸಿದಾಗ ಅಲ್ಲಿನ ಪೂಜಾರಿಗಳು, ಪರದೇಶದ ಚೋರರು ಈ ಪ್ರದೇಶದಲ್ಲಿ ಕಿರುಕುಳ ಕೊಡುತ್ತಿರಲು ದೇವರ ವಿಗ್ರಹಕ್ಕೆ ತೊಂದರೆ ಗಮನಿಸಿ ಅದನ್ನು ಎಲ್ಲಿಯೋ ರಕ್ಷಿತ ಸ್ಥಳದಲ್ಲಿಹರೆಂಬುದ ಅರಿತರು ಶಂಕರರು. ತಮ್ಮ ಜ್ಞಾನದೃಷ್ಟಿಯಿಂದ ನಾರದಕೊಂಡದ ನೀರಿನಲ್ಲಿ ವಿಗ್ರಹ ಇರುವುದ ಕಂಡು ನೀರಿಗಿಳಿದು ನಾರಾಯಣನ ವಿಗ್ರಹವ ಹಿಡಿದು ಮೇಲೆ ತಂದು ನಂತರ ವಿಧಿವತ್ತಾದ ಶಾಸ್ತ್ರಗಳಿಂದ ಶ್ರೀಮನ್ನಾರಾಯಣನ ಪುನಃ ಪ್ರತಿಷ್ಠಾಪನೆಗೈದರು ಶಂಕರರು. ನಂತರ ವ್ಯಾಸಾಶ್ರಮಕ್ಕೆ ತೆರಳಿ ಪಕ್ಕದಲ್ಲಿದ್ದ ಕೇಶವಪ್ರಯಾಗದ ಸರಸ್ವತಿ ಹಾಗೂ ಗಣೇಶನ ದೇವಸ್ಥಾನಗಳನ್ನು ಇಲ್ಲಿಯೇ ಬಾದರಾಯಣರು ಮಹಾಭಾರತ ರಚಿಸಿದ್ದು ಎಂಬುದನ್ನರಿತು ವ್ಯಾಸತೀರ್ಥದಲ್ಲಿ ಸ್ವಲ್ಪ ಕಾಲ ಸಮಾಧಿಸ್ಥರಿದ್ದರು ಶಂಕರರು. ನಂತರ ಅಲ್ಲಿಯ ಬ್ರಹ್ಮಸೂತ್ರ ಭಾಷ್ಯವ ಬರೆಯಲು ಪ್ರಾರಂಭಿಸಿ ನಂತರ ಎಲ್ಲ ಉಪನಿಷತ್ತುಗಳಿಗೂ ಶ್ರೀಮದ್ ಭಗವದ್ಗೀತೆಗೂ ಭಾಷ್ಯಗಳ ಬರೆದರು. ಪ್ರಸ್ಥಾನತ್ರಯ ಭಾಷ್ಯಗಳ ರಚಿಸಿದ ಅವರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರೆಂದೆನಿಸಿದರು ಶಂಕರರು. ವೇದಾಂತ ಸೂತ್ರಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಈ 3 ಗ್ರಂಥಗಳಿಗೂ ಬರೆಯುವ ವ್ಯಾಖ್ಯಾನಗಳ ಬರೆಯುವವರು ಭಾಷ್ಯಕಾರರೆಂದು ಗೌರವಿಸುವುದು ಚಾಲನೆಯಲ್ಲಿದ್ದು ದಕ್ಷಿಣ ಭಾರತದ ಶಂಕರಾಚಾರ್ಯರು ಪ್ರಥಮ ಭಾಷ್ಯಕಾರರೆಂದೆನಿಸಿದರು ಶಂಕರರು. ಬಿಡುವಿನ ವೇಳೆಯಲ್ಲಿ ಶಿಷ್ಯರಿಗೆ ಭಾಷ್ಯ ಪ್ರವಚನ ಮಾರ್ಗದರ್ಶನ ನೀಡಿದ ಅವರ ಶಿಷ್ಯರುಗಳಲ್ಲಿ ಸನಂದನಿಗೆ ಗುರುಗಳಲ್ಲಿದ್ದ ವಿಶೇಷ ಭಕ್ತಿ ಆಸಕ್ತಿಯ ಗಮನಿಸಿ ಇವರ ಶಿಷ್ಯರಲ್ಲಿ ಅಸಹನೆ ಇರಲಿ ತಮ್ಮ ಶಿಷ್ಯರಿಗೆ ಅವರ ವಿಶೇಷ ಶಕ್ತಿಯ ತಿಳಿಸಿದರು ಶಂಕರರು. ಸನಂದನರು ಒಂದು ದಿನ ಅಲಕನಂದ ನದಿಯ ಆ ಕಡೆಯ ಬೆಡದಲ್ಲಿರಲು ಕುರುಗಳು ಈ ಕಡೆ ಬೆಡದಲ್ಲಿದ್ದರು. ಸನಂದನ ತಕ್ಷಣ ಇಲ್ಲಿಗೆ ಬಾ ಎಂದು ಎತ್ತರಿಸಿದ ಧ್ವನಿಯಲ್ಲಿ ಕರೆಯಲು ಅದ ಕೇಳಿದ ಸನಂದನನು ನೀರಿನ ಮೇಲೆ ಬಂದುದ ಕಂಡರು ಶಂಕರರು. ಗುರುಗಳ ಕರೆ
ಇವರ ಭಕ್ತಿ ಏಕಾಗ್ರತೆಯರು ತನಂದನರು ಕೊರೆಯುತ್ತಿರುವ ನೀರಿನ ಮೇಲೆ ಹಾನಿಯ ಲೆಕ್ಕಿಸದೆ ನಡೆದುಕೊಂಡೇ ಹೋಗಲು ಪ್ರಾರಂಭಿಸಲು ಇತರ ಶಿಷ್ಯರು ಏನಾಗುತ್ತದೋ ಎಂದು ಕಾತುರರು ತನಂದನರು ಕಮಲ ಪುಷ್ಪದ ಆಪರೆ ಪಡೆದಂತೆ ಮಾಡಿದರು ಶಂಕರರು. ತನಂದನರು ನದಿಯ ದಾಟಿ ಆಚಾರ್ಯರ ಬಳಿಗೆ ಬಂದು ಗುರುಗಳೇ ಆಜ್ಞೆ ಕೊಡಿ ಎಂದು ಬಹಳ ನಮ್ರತೆಯಿಂದ ಕೇಳಿಕೊಂಡರು. ಆಗ ಗುರುಗಳು, ಶಿಷ್ಯ, ನಿನ್ನ ಗುರುಭಕ್ತಿಯ ಸಾಧಾರಣವಾದುದೆಂದು ಪದ್ಮಪಾಲನೆಂದು ಆಶೀರ್ವದಿಸಿದರು ಶಂಕರರು. ಇದು ನೋಡಿದ ಇತರ ಶಿಷ್ಯರು ನಾಚಿ ತಮ್ಮ ಅಸೂಯೆಯ ಬಿಟ್ಟರು. ಗುರುವಿನಲ್ಲಿ ಭಕ್ತಿ, ಗೌರವ, ನಂಬಿಕೆ ಹಾಗೂ ವಿಶ್ವಾಸ ಶಿಷ್ಯರಿಗೆ ಅವಶ್ಯಕ. ಗುರುವಿನ ಕರುಣೆ ಇದ್ದರೆ ಶಿಷ್ಯನಿಗೆ ಸರಿಯಾದ ಮಾರ್ಗದರ್ಶನವೆಂಬುದ ತೋರಿಸಿಕೊಟ್ಟರು ಶಂಕರರು.